ಸೊ ಇನ್ನಷ್ಟು ಸಂಕಷ್ಟ ಅಂತಿದ್ದಾರೆ ದರ್ಶನ್ಗೆ. ಯಾಕೆ, ಏನಾಗಿದೆ? ಈಗ ಕೋರ್ಟ್ಗೆ ಹಾರ್ಡ್ ಡಿಸ್ಕ್ ಮತ್ತು ಪೆನ್ ಡ್ರೈವ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಕೋರ್ಟ್ಗೆ ಹಾರ್ಡ್ ಡಿಸ್ಕ್ ಮತ್ತು ಪೆನ್ ಡ್ರೈವ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 60ಕ್ಕೂ ಹೆಚ್ಚು ಸಾಕ್ಷ್ಯವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗ ಸಲ್ಲಿಸಿದ್ದಾರೆ. 60ಕ್ಕೂ ಹೆಚ್ಚು ಸಾಕ್ಷ್ಯವನ್ನು 2 ವಾರದಲ್ಲಿ ಡಿಜಿಟಲ್ ಎವಿಡೆನ್ಸ್ ನೀಡೋದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. 2 ವಾರದಲ್ಲಿ ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಇನ್ನಷ್ಟು ಸಂಕಷ್ಟ. ಕಾರಣ ಅವರ ಮೇಲಿರುವಂತಹ ಹಾಕಿರುವಂತಹ ಸೆಕ್ಷನ್ಸ್ಗಳೇನಿದೆ ಅಲ್ಲಿ ನಾನ್ ಬೇಲೇಬಲ್ ಆಗಿರುವಂತಹ ಸೆಕ್ಷನ್ಸ್ಗಳವೆಲ್ಲ, ಕೊಲೆ, ಸಾಕ್ಷ್ಯನಾಶ ಇವೆಲ್ಲ ಇದೆಯಲ್ಲ, ನಾನ್ ಬೇಲೇಬಲ್ ಆಗಿರುವಂತಹ ಸೆಕ್ಷನ್ಸ್ಗಳು. ಹಾಗಾಗಿ ಜಾಮೀನು ಸಿಗೋದು ಬಹುತೇಕ ಕಷ್ಟ ಅನ್ನೋ ನಿಟ್ಟಿನಲ್ಲಿ ಅದರ ಮಧ್ಯದಲ್ಲಿ ಈಗ ಈ ಎವಿಡೆನ್ಸ್ಗಳೇನಿದೆ ಹಾರ್ಡ್ ಡಿಸ್ಕ್ ಅಲ್ಲಿ, ಪೆನ್ ಡ್ರೈವ್ಗಳಲ್ಲಿ ಒಂದಿಷ್ಟು ಎವಿಡೆನ್ಸ್ ಅನ್ನ ಕೊಟ್ಟಿದ್ದಾರೆ. 2 ವಾರದಲ್ಲಿ ಡಿಜಿಟಲ್ ಎವಿಡೆನ್ಸ್ ಅನ್ನ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿನೇ ದರ್ಶನ್ಗೆ ಇನ್ನೊಂದಿಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೋರ್ಟ್ಗೆ ಹಾರ್ಡ್ ಡಿಸ್ಕ್ ಮತ್ತು ಪೆನ್ ಡ್ರೈವ್ ಮೂಲಕವಾಗಿ ಸಲ್ಲಿಕೆಯನ್ನ ಮಾಡಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಒಟ್ಟು 60ಕ್ಕೂ ಹೆಚ್ಚು ಸಾಕ್ಷ್ಯವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಕಾರಣ ಆರೋಪಿಗಳು ಈಗ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋಕೆ ಮುಂದಾಗಿರೋದ್ರಿಂದ ಅದ್ಯಾವುದು ಕೂಡ ಜಾಮೀನು ಸಿಗಬಾರದು ಅನ್ನೋದು ಮುಖ್ಯವಾಗಿ SPP ಅವರ ವಾದವಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿನೇ ಈಗ ಇವೆಲ್ಲ ಎವಿಡೆನ್ಸ್ಗಳನ್ನ ಕೋರ್ಟಿಗೆ ಸಲ್ಲಿಕೆ ಮಾಡಬೇಕಾಗುತ್ತೆ. ಅದನ್ನು ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಹಾರ್ಡ್ ಡಿಸ್ಕ್ ಮತ್ತು ಪೆನ್ ಡ್ರೈವ್ ನಲ್ಲಿರುವಂತಹ ಸಾಕ್ಷ್ಯಗಳು ಮತ್ತೆ 2 ವಾರದಲ್ಲಿ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಬಹುತೇಕವಾಗಿ ನಾನ್ ಬೇಲೇಬಲ್ ಆಗಿರುವಂತಹ ಸೆಕ್ಷನ್ಗಳನ್ನೇ ಈಗ ಹಾಕಿರೋದ್ರಿಂದ ಬಹಳ ಕಷ್ಟ ಅನ್ಸುತ್ತೆ ಈ ಎಲ್ಲ ಎವಿಡೆನ್ಸ್ಗಳ ಮೂಲಕವಾಗಿ ಜಾಮೀನು ಸಿಗೋದು ಕೂಡ. ಖಂಡಿತ ಅರುಣ್, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಬೇಕಾದಂತ ಸಾಕ್ಷ್ಯಗಳೇನಿತ್ತು ಆ ಸಾಕ್ಷ್ಯಗಳನ್ನೆಲ್ಲ ಕೂಡ ಕ್ರೋಢೀಕರಿಸಿ ಅದನ್ನ ಅಕ್ಷರ ರೂಪದಲ್ಲಿ ದೋಷಾರೋಪ ಪಟ್ಟಿಯಲ್ಲಿ ಸಲ್ಲಿಕೆನ ಮಾಡಿರುವಂತದ್ದು. ಇನ್ನು ಹಾರ್ಡ್ ಡಿಸ್ಕ್ ಗಳೇನಿತ್ತು ಮತ್ತು ಅವರ ಚಲನವಲನಗಳಿರ್ಬೋದು, ಮತ್ತೆ ಕೆಲವೊಂದು ಫುಟೇಜಸ್ ಗಳಿರ್ಬೋದು, ಜೊತೆಗೆ ಕೆಲವೊಂದು CDR ಮತ್ತು FSR ರಿಪೋರ್ಟ್, ಇವೆಲ್ಲ ಯಾವ್ಯಾವ ಟೆಕ್ನಿಕಲ್ ಎವಿಡೆನ್ಸ್ ಮತ್ತು ಡಿಜಿಟಲ್ ಎವಿಡೆನ್ಸ್ ಗಳಿದಾವೆ ಅದನ್ನೆಲ್ಲ ಕೂಡ ಹಾರ್ಡ್ ಡಿಸ್ಕ್ ನಲ್ಲಿ ಇವತ್ತು ಕೋರ್ಟ್ಗೆ ಸಬ್ಮಿಷನ್ ಅನ್ನ ಮಾಡಿದ್ದಾರೆ. DVD, ಹಾರ್ಡ್ ಡಿಸ್ಕ್ ಮತ್ತು ಪೆನ್ ಡ್ರೈವ್ ಗಳ ಮೂಲಕ ಸಬ್ಮಿಷನ್ ಅನ್ನ ಮಾಡಿರುವಂತದ್ದು. ಸಬ್ಮಿಷನ್ ಅನ್ನ ಮಾಡಿ ಅದನ್ನ ಕಮಿಟ್ಮೆಂಟ್ ಮಾಡಿ ಅದನ್ನ ಸೆಷನ್ಸ್ ಕೋರ್ಟಿಗೆ ಸಲ್ಲಿಕೆನ ಮಾಡ್ತಾರೆ. ಆದ್ರೆ ಈಗ ಡಿಫೆನ್ಸ್ ಪರ ವಕೀಲರಿಗೆ ಅದೆಲ್ಲ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗ್ತದೆ. ಮುಂದಿನ ದಿನಗಳಲ್ಲಿ ಅದು ಜಾಮೀನನ್ನ ಪಡ್ಕೊಳ್ಳುವಂತದಿರ್ಬೋದು ಅಥವಾ ಪ್ರಕರಣದಲ್ಲಿ ವಾದವನ್ನ ಮಂಡನೆ ಮಾಡ್ಲಿಕ್ಕೆ ಇರ್ಬೋದು. ಆ ಹಿನ್ನೆಲೆಯಲ್ಲಿ ಅದನ್ನ ಈ 2 ವಾರಗಳ ಕಾಲ ಅಂದ್ರೆ ಏನ್ ಡಿಜಿಟಲ್ ಎವಿಡೆನ್ಸ್ ಇತ್ತು ಅದೆಲ್ಲ ಕೂಡ ಹಾರ್ಡ್ ಡಿಸ್ಕ್ ನ ಒಳಗಡೆ ಬರಬೇಕು ಅಂದ್ರೆ ಕನಿಷ್ಠ 1 ದಿನಗಳ ಕಾಲ ಬೇಕು. ಅಂದ್ರೆ ರೈಟ್ ಆಗ್ಲಿಕ್ಕೆ, ಅಂದ್ರೆ 1ರಿಂದ 1ಕ್ಕೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಅದಕ್ಕೋಸ್ಕರ 2 ವಾರಗಳ ಕಾಲ ಕಾಲಾವಕಾಶ ಬೇಕಾಗಿದೆ. 17 ಜನ ಆರೋಪಿಗಳಿದ್ದಾರೆ. 17 ಜನ ಆರೋಪಿಗಳಿಗೂ ಕೂಡ ಪ್ರತ್ಯೇಕವಾಗಿ ಕೊಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಮಗೆ 2 ವಾರ ಕಾಲಾವಕಾಶ ಬೇಕು ಅಂತ ಹೇಳಿ ಕೋರ್ಟ್ ನಲ್ಲಿ ಮನವಿಯನ್ನ ಮಾಡ್ಕೊಂಡ್ರು. ಇವತ್ತು ಕೋರ್ಟ್ ಅದನ್ನ ಕೂಡ ಪುರಸ್ಕಾರ ಮಾಡಿರುವಂತದ್ದು. ಪುರಸ್ಕಾರ ಮಾಡಿ 2 ವಾರಗಳ ಕಾಲ ಆದ ನಂತರ ಡಿಜಿಟಲ್ ಎವಿಡೆನ್ಸ್ ಅನ್ನ ಏನು ಆರೋಪಿಗಳ ಪರ ವಕೀಲರಿಗೆ ಕೊಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅರುಣ್, ಓಕೆ, ಇಂಥ ಪ್ರಕರಣಗಳಲ್ಲಿ ಮುರಳಿ ಎಲ್ಲಾ ಎವಿಡೆನ್ಸ್ ಗಳನ್ನು ಕೂಡ ಕೋರ್ಟ್ ಗಮನಕ್ಕೆ ತರಲೇಬೇಕಾಗತ್ತೆ. ಹಾಗಾಗಿ ಎದುರಾಳಿಗಳಾಗಿರುವಂತ ಈಗ ಯಾರು ವಿರೋಧ ಪಕ್ಷದಲ್ಲಿ ಇರ್ತಾರೆ ಅಂದ್ರೆ ಆರೋಪಿಗಳ ಪರ ವಕೀಲರು, ಅವ್ರಿಗೂ ಕೂಡ ಇದು ಮಾಹಿತಿಗಳು ಸಿಕ್ಕೇ ಸಿಗುತ್ತೆ. ಆವಾಗ ಅವ್ರಿಗೂ ಕೂಡ ಗೊತ್ತಾಗತ್ತಲ್ಲ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನುವಂಥದ್ದು. ಖಂಡಿತ ಅರುಣ್, ಯಾಕಂದ್ರೆ ಅವರ ಪ್ರಯತ್ನಗಳನ್ನ ಅವ್ರು ಮಾಡ್ಲೇಬೇಕಾಗಿರುವಂತದ್ದು. ಯಾಕಂದ್ರೆ ಒಬ್ಬ ಕಕ್ಷಿದಾರ ಏನಿರ್ತಾನೆ, ಕಕ್ಷಿದಾರನಿಗೆ ಅದನ್ನ ಕಾನ್ಫಿಡೆನ್ಸ್ ಅನ್ನ ತರುವಂತದ್ದು ವಕೀಲರ ವೃತ್ತಿ ಆಗಿರ್ತದೆ. ಅಂದ್ರೆ ವಕೀಲರು ಅದನ್ನ ಹೇಳ್ತಾರೆ. ಜೊತೆಗೆ ಯಾವಾಗ ಅವ್ರಿಗೆ ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಚಾರ್ಜ್ ಶೀಟ್ ಇರ್ಬೋದು, ಇದೆಲ್ಲ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಿಕ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಅದನ್ನ ಡಿಫೆಂಡ್ ಅನ್ನ ಮಾಡ್ಲಿಕ್ಕೆ ಅಥವಾ ಈ ಪ್ರಕರಣವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಮತ್ತು ಅಥವಾ ಆರೋಪಿಗಳ ಪರವಾಗಿ ವಾದ ಮಂಡನೆ ಮಾಡ್ಲಿಕ್ಕೆ ಇದಕ್ಕೆಲ್ಲದಕ್ಕೂ ಕೂಡ ದೊಡ್ಡ ಪ್ರಮಾಣದ ಅವಶ್ಯಕತೆಗಳು ಮತ್ತು ಅನಿವಾರ್ಯತೆಗಳು ಕೂಡ ಇರ್ತದೆ. ಯಾಕೆಂದ್ರೆ ತನಿಖಾಧಿಕಾರಿಗಳು ಯಾವ ಪ್ರಕರಣದಲ್ಲಿ ಯಾವ್ದಾದ್ರು ಲೂಪ್ ಹೋಲ್ಗಳು ಮಾಡಿದಾರ ಅಥವಾ ಆರೋಪಿಗಳಿಗೆ ಫೇವರ್ ಆಗಿರುವಂತ ಏನಾದ್ರು ಮಾಹಿತಿಗಳಿದೆಯಾ, ಅದಕ್ಕೆ ಫೇವರ್ ಆದಂತ ಸಾಕ್ಷಿಗಳೇನಾದ್ರು ಇದಾವ, ಇದೆಲ್ಲದ್ರ ಬಗ್ಗೆನೂ ಕೂಡ ಒಂದಷ್ಟು ಸ್ಟಡಿಯನ್ನ ಮಾಡ್ಬೇಕು. ಸ್ಟಡಿಯನ್ನ ಮಾಡಿದ ಬಳಿಕ ಅಷ್ಟೇ ಮುಂದಿನ ಪ್ರಕ್ರಿಯೆಗಳಿಗೆ ಮಾಡ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಒಂದು ಜಾಮೀನಿಗೆ ಅರ್ಜಿನ ಹಾಕ್ತಾ ಇದಾರೆ. ಜಾಮೀನಿಗೆ ಅರ್ಜಿನ ಹಾಕ್ತಾ ಇರೋಂಥದ್ದು ಇನ್ನೊಂದು ಪ್ರಮುಖವಾದ ಅಂಶ ಏನಂದ್ರೆ ಈಗಾಗಲೇ ದೋಷಾರೋಪ ಪಟ್ಟಿ ಆಗಿದೆ. ದೋಷಾರೋಪ ಪಟ್ಟಿಯನ್ನ ಹಾಕದ ನಂತರ ಮತ್ತೆ ಅವರನ್ನ ನ್ಯಾಯಬಂಧದಲ್ಲಿ ಇರಿಸುವಂತದ್ದು ಸರಿಯಲ್ಲ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಗಮನಕ್ಕೆ ತರುವಂತದ್ದು, ಅವರ ಮನವಿಯನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಯಾಕಂದ್ರೆ ಪ್ರಮುಖವಾಗಿ ದೋಷಾರೋಪ ಪಟ್ಟಿ ಏನಿದೆ, ದೋಷಾರೋಪ ಪಟ್ಟಿ ಸಂದರ್ಭದಲ್ಲಿ ಏನೋ ಸಾಕ್ಷಿಗಳಿರ್ತವೆ, ಡಿಜಿಟಲ್ ಎವಿಡೆನ್ಸ್ ಗಳಿರ್ತವೆ, ಅದನ್ನೆಲ್ಲ ಕೂಡ ನಾಶ ಮಾಡುವಂತ ಸಾಧ್ಯತೆಗಳಿರ್ತದೆ ಅಂತ ಹೇಳಿ ಅದನ್ನ ಮುಂದಕ್ಕೆ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ತನಿಖೆ ಮುಕ್ತಾಯ ಆಗಿದೆ. ತನಿಖೆ ಮುಕ್ತಾಯ ಆಗಿ ದೋಷಾರೋಪ ಪಟ್ಟಿ ಕೂಡ ನ್ಯಾಯಾಲಯಕ್ಕೆ
ಸಬ್ಮಿಷನ್ ಆಗಿದೆ. ಅದನ್ನ ಬೇಸನ್ನ ಇಟ್ಕೊಂಡು ಈಗ ಎಲ್ಲಾ ಆರೋಪಿಗಳು ಕೂಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತದ್ದು ಮತ್ತು ಕೋರ್ಟ್ನ ಮೊರೆ ಹೋಗುವಂತದ್ದು. ಅರುಣ್.